ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ಗೋವಿಂದ್. ನಿಮ್ಮ ನಿರ್ಣಯ ಶಕ್ತಿ ಹೇಗಿದೆ? ಸಲಹೆಯನ್ನು ಪಡೆದು ನಿರ್ಣಯ ತೆಗೆದುಕೊಳ್ಳುವವರ? ಎರಡನೇದು, ಸಲಹೆಯನ್ನು ಪಡೆಯದೇ ನಿರ್ಣಯವನ್ನು ತೆಗೆದುಕೊಳ್ಳುವವರ? ಮೂರನೇದು, ಸಲಹೆ ಪಡೆದರೂ ಕೂಡ ನಿರ್ಣಯವನ್ನು ತೆಗೆದುಕೊಳ್ಳಲು ಕಷ್ಟಪಡುವವರ? ನಾಲ್ಕನೇದು, ಮೆಡಿಟೇಷನ್ ಮಾಡಿಬಿಟ್ಟು ನಿರ್ಣಯ ತೆಗೆದುಕೊಂಡು ಜವಾಬ್ದಾರಿಯನ್ನು ದೇವರಿಗೆ ಒಪ್ಪಿಸ್ಬಿಟ್ಟು ನಿಶ್ಚಿಂತವಾಗಿ ಕರ್ಮ ಮಾಡುವವರ? ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ಲೈಫ್ ತುಂಬಾ ಸಹಜ ಸರಳ ಆಗ್ತಾ ಹೋಗುತ್ತೆ ಅಲ್ವೇ? ಈ ಮೆಡಿಟೇಷನ್ ಇನ್ನೂ ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂದ್ರೆ ಇದರ ಪಾರ್ಟ್ 1 ನಿರ್ಣಯ ಹೇಗಿರಬೇಕು ಅಂತ ವಿಡಿಯೋ ಇದೆ. ಆ ವಿಡಿಯೋ ನೋಡಿ ಈ ಮೆಡಿಟೇಷನ್ ಅಭ್ಯಾಸ ಮಾಡಿದ್ರೆ ಇನ್ನೂ ನಿಮಗೆ ಚೆನ್ನಾಗಿ ಹೆಲ್ಪ್ ಆಗಬಹುದು. ಮೆಡಿಟೇಷನ್ ಅಂದ್ರೆ ಡಿವೈನ್ ಪವರ್ ಹೌಸ್ನ ಜೊತೆ ಕನೆಕ್ಟ್ ಆಗಿ ಸ್ವಯಂಗೆ ಸ್ವಯಂ ರೀಕನೆಕ್ಟ್ ಆಗುವಂಥದ್ದು, ಸ್ವಯಂಗೆ ಸ್ವಯಂ ರೀಚಾರ್ಜ್ ಆಗುವಂಥದ್ದು, ಸ್ವಯಂಗೆ ಸ್ವಯಂ ರಿಫ್ರೆಶ್ ಆಗುವಂಥದ್ದು, ಸ್ವಯಂಗೆ ಸ್ವಯಂ ರೀಟ್ರೇಟ್ ಆಗ್ತಾ ಸೆಲ್ಫ್ ರಿಯಲೈಸ್ ಮಾಡ್ಕೊಳ್ತಾ ಗಾಡ್ ರಿಯಲೈಸ್ ಮಾಡುವಂಥದ್ದು. ಇವತ್ತಿನ ಮೆಡಿಟೇಷನ್ನ 11 ಅಫರ್ಮೇಷನ್ ಅಥವಾ 11 ಮಂತ್ರಗಳನ್ನು ಹೈಲೈಟ್ಸ್ ಆಗಿ ನೋಡ್ಕೊಂಡು ಬರೋಣ. ನಾನು ನನ್ನ ವಿಚಾರದಲ್ಲಿ ಜಡ್ಜ್, ಬೇರೆಯವರ ವಿಚಾರದಲ್ಲಿ ಲಾಯರ್ ಆಗದೆ ಸ್ವಯಂ ಪರಿವರ್ತನೆಯ ಪುರುಷಾರ್ಥ ಮಾಡುವ ಸ್ವಯಂಗೆ ಸ್ವಯಂ ಸೊಲ್ಯೂಷನ್ ಪ್ರೊವೈಡರ್ ಆಗಿದ್ದೇನೆ. 2, ಕುಶಲತೆಯಿಂದ ತಿರುಚಲ್ಪಟ್ಟ ವಿಡಿಯೋ ಕ್ಲಿಪ್ನ ಪ್ರಭಾವದಿಂದ ಯಾವುದೇ ಆತುರದ ನಿರ್ಣಯ ತೆಗೆದುಕೊಳ್ಳದೆ ಇರುವಂತಹ ಮೆಚೂರ್ ಇಂಟೆಲೆಕ್ಚುವಲ್ ಸೋಲ್ ಆಗಿದ್ದೇನೆ. 3, ನಾನು ಒಪಿನಿಯನ್ ಬೇಸ್ ಮೇಲೆ ನಿರ್ಣಯ ತೆಗೆದುಕೊಳ್ಳುವವನಲ್ಲ, ಫ್ಯಾಕ್ಟ್ ಬೇಸ್ ಮೇಲೆ ನಿರ್ಣಯ ತೆಗೆದುಕೊಳ್ಳುವ ಮೆಚೂರ್ ಮತ್ತು ಇಂಟೆಲೆಕ್ಚುವಲ್ ಸೋಲ್ ಆಗಿದ್ದೇನೆ. 4, ವಿಚಾರ ವಿಮರ್ಶೆ ಮಾಡಿದ ನಂತರ ನಿರ್ಣಯ ತೆಗೆದುಕೊಳ್ಳುವ ಲೀಡರ್ಶಿಪ್ ಕ್ವಾಲಿಟಿ ಇರುವ ಲೀಡರ್ ಆಗಿದ್ದೇನೆ. 5ನೇ ಪಾಯಿಂಟ್, ಒಂದೇ ವಿಷಯ, ಒಂದೇ ಪಕ್ಷ, ಒಂದೇ ನಂಬಿಕೆಗೆ ಗಂಟು ಹಾಕಿಕೊಳ್ಳದೆ ನಿರ್ಣಯ ತೆಗೆದುಕೊಳ್ಳುವವನಲ್ಲ ಹಾಗೂ ನಿಷ್ಪಕ್ಷ ಮತ್ತು ತಟಸ್ಥ ವ್ಯಕ್ತಿಯಾಗಿದ್ದೇನೆ. 6ನೇ ಪಾಯಿಂಟ್, ಇಮ್ಮೆಚೂರ್ ಡಿಸಿಷನ್ ಮತ್ತು ತಪ್ಪು ನಿರ್ಣಯಗಳಿಂದ ಸಂಪೂರ್ಣ ಮುಕ್ತನಾಗಿದ್ದೇನೆ. 7ನೇ ಪಾಯಿಂಟ್, ಏನನ್ನೇ ಆಗಲಿ ಉತ್ತರಿಸಲು 3 ಸೆಕೆಂಡ್ ಸಮಯ ತೆಗೆದುಕೊಳ್ಳುವವನಾಗಿದ್ದೇನೆ. 8ನೇ ಪಾಯಿಂಟ್, ಕೋಪ, ಬೇಸರ, ಅವಮಾನ, ದ್ವೇಷ, ಕೋಪದಲ್ಲಿ ಬಂದು ಆವೇಶದಿಂದ ಕಾಲ್ ಮಾಡಿ ನೇರವಾಗಿ ಬೈಯದೆ ನನಗೆ ನಾನೇ ವಾಟ್ಸ್ಆಪ್ ವಾಯ್ಸ್ ಮೆಸೇಜ್ ಹಾಕಿಕೊಂಡು ನಂತರ ಪುನಃ ಕೇಳಿಸಿಕೊಂಡು ಡಿಲೀಟ್ ಮಾಡುವವನಾಗಿದ್ದೇನೆ. 9ನೇ ಪಾಯಿಂಟ್, ಒಂದೆರಡು ತಪ್ಪು ಮಾಡಿದ ಮಾತ್ರಕ್ಕೆ ವ್ಯಕ್ತಿನೇ ಸರಿಯಿಲ್ಲ ಅಂತ ನಿರ್ಣಯ ತೆಗೆದುಕೊಳ್ಳುವುದಿಲ್ಲ. ನಾನು ಕ್ಷಮಾಶೀಲ ವ್ಯಕ್ತಿಯಾಗಿದ್ದೇನೆ. 10ನೇ ಪಾಯಿಂಟ್, ಪರಿಸ್ಥಿತಿ ನನ್ನದು, ಜವಾಬ್ದಾರಿ ನನ್ನದು, ಎದುರಿಸಬೇಕಾಗಿರೋದು ಕೂಡ ನಾನೇ, ಹಾಗಾದರೆ ನಿರ್ಣಯ ನಾನೇ ತೆಗೆದುಕೊಳ್ಳಬೇಕು. 11, ಯಾರಿಗೂ ನಿರ್ಣಯ ಕೊಡದೆ ಆಪ್ಷನ್ ಕೊಡುವಂತಹ ಬುದ್ಧಿವಂತ ವ್ಯಕ್ತಿಯಾಗಿದ್ದೇನೆ. ಈಗ ಮೆಡಿಟೇಷನ್ ಅನ್ನ ಪ್ರಾರಂಭ ಮಾಡೋಣ. ಮೆಡಿಟೇಷನ್ಗೆ ಬೇಕಾದ ವಾತಾವರಣ ಸೃಷ್ಟಿ ಮಾಡಿಕೊಳ್ಳುವಂಥದ್ದು ನಮ್ಮದೇ ಜವಾಬ್ದಾರಿಯಾಗಿರುತ್ತೆ. ಕಂಫರ್ಟೇಬಲ್ ಜಾಗದಲ್ಲಿ ಕಂಫರ್ಟೇಬಲ್ ಆಗಿ ಕುಳಿತುಕೊಳ್ಳೋಣ. ಗಾಳಿ ಬೆಳಕು ಚೆನ್ನಾಗಿರಲಿ. ಎಷ್ಟೊತ್ತು ಕುಳಿತುಕೊಳ್ಬೇಕು ಅಂತ ನೀವೇ ಮುಂಚಿತವಾಗಿ ನಿರ್ಧಾರ ಮಾಡಿ ನಿರ್ಣಯ ಮಾಡಿ ಕುಳಿತುಕೊಳ್ಳಿ. ಯಾಕೆ ಮೆಡಿಟೇಷನ್ಗೆ ಕೂತ್ಕೊಂಡಿದ್ದೀರಾ? ಸ್ಪಷ್ಟತೆ ಇದ್ದರೆ ನಿಮಗೆ ಮೆಡಿಟೇಟಿವ್ ಸ್ಟೇಜ್ನ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈಗ ಮೇಲೆ ಏನೆಲ್ಲ ಪಾಯಿಂಟ್ ಕೇಳಿಸ್ಕೊಂಡ್ರಿ, ಆ ಪಾಯಿಂಟನ್ನು ನೀವು ಫಾಲೋ ಮಾಡಿದರೆ ಆಲ್ಫಾ ಸ್ಟೇಜಿಗೆ ಹೋಗೋದಕ್ಕೆ 50% ಈ ಸ್ಥಿತಿಗಳು ಹೆಲ್ಪ್ ಮಾಡುತ್ತೆ. ಮೆಡಿಟೇಷನ್ ಅಂದರೆ ಬರೀ ಕೇಳಿಸಿಕೊಳ್ಳೋದಲ್ಲ, ಸ್ವಯಂ ಅನುಭವ ಮಾಡುವಂಥದ್ದು. ಹಾಗೆಯೇ ಮೆಡಿಟೇಷನ್ ಅಂದರೆ ಬರೀ ಕುಳಿತುಕೊಂಡು ಮಾಡುವಂಥದ್ದಲ್ಲ, ಕರ್ಮ ಮಾಡ್ತಾ ಮೆಡಿಟೇಟಿವ್ ಸ್ಟೇಜ್ನ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು. ರಿಸ್ಕ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ನಿರ್ಣಯ ತೆಗೆದುಕೊಳ್ಳಬೇಕು ಅಂದರೆ ಸೈಲೆನ್ಸ್ನಲ್ಲಿ ಇದ್ದು ಸಂಸ್ಕಾರದ ಬಹಿರ್ಮುಖತೆಯ ಪ್ರಭಾವದಿಂದ ಮುಕ್ತರಾಗ್ಬಿಟ್ಟು ಅಂತರ್ಮುಖಿಯಾಗಿ ಧ್ಯಾನದ ಸ್ಥಿತಿಯಲ್ಲಿ ಭಗವಂತನ ನೆನಪಿನಲ್ಲಿ ಉಪಸ್ಥಿತಿಯಲ್ಲಿ ಅನುಭವ ಮಾಡ್ತಾ ಎಲ್ಲ ಜವಾಬ್ದಾರಿಯ ನಿರ್ಣಯವನ್ನು ತೆಗೆದುಕೊಳ್ತಾ ಜವಾಬ್ದಾರಿಯನ್ನು ಭಗವಂತನಿಗೆ ಅರ್ಪಿಸಿ ನಿರ್ಧಾರ ಮತ್ತು ನಿರ್ಣಯ ಏನೇ ಇದ್ರೂ ಕೂಡ ತೆಗೆದುಕೊಳ್ಳುವಂಥದ್ದು ಇವತ್ತಿನ ಮೆಡಿಟೇಷನ್ನ ಮೈನ್ ಇಂಟೆನ್ಷನ್ ಆಗಿದೆ. ಸಂಪೂರ್ಣ ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳೋಣ. ಆಲ್ಫಾ ಸ್ಟೇಜ್ಗೆ ಕನೆಕ್ಟ್ ಆಗಿ 11 ಅಫರ್ಮೇಷನನ್ನು ಮೆಡಿಟೇಟಿವ್ ಸ್ಟೇಜ್ನಲ್ಲಿ ಡಿವೈನ್ ಎನರ್ಜಿಯ ಫ್ರೀಕ್ವೆನ್ಸಿಗೆ ನಮ್ಮ ಬ್ರೈನ್, ಮೈಂಡ್, ಮನಸ್ಸು, ಬುದ್ಧಿಯ ಫ್ರೀಕ್ವೆನ್ಸಿಯನ್ನು ಮ್ಯಾಚ್ ಮಾಡ್ಕೊಳ್ತಾ ಆ ಅನುಭವವನ್ನು ಮಾಡೋಣ. 11 ಅಫರ್ಮೇಷನ್ನ ಸ್ಥಿತಿಯಲ್ಲಿ ಸ್ಥಿತರಾಗ್ತಾ ಅದನ್ನು ನಮ್ಮಲ್ಲಿ ನಾವು ಫಿಕ್ಸ್ ಮಾಡ್ಕೊಳ್ತಾ ಬ್ರೈನ್ನಲ್ಲಿ ಆ ಸ್ಥಿತಿಯ ಅನುಭವವನ್ನು ಮಾಡೋಣ. ಪ್ರತಿಯೊಂದು ಅಫರ್ಮೇಷನನ್ನು ವಿಜುವಲೈಸೇಷನ್ ಮಾಡೋಣ ಮತ್ತು ಆ ಸ್ಥಿತಿಯಲ್ಲಿ ನಾನು ಸ್ಥಿತನಾಗಿದ್ದೇನೆ, ಅದು ನನ್ನದಾಗಿದೆ ಅಂತ ಅನುಭವವನ್ನು ಮಾಡೋಣ.
ಮೊದಲನೇ ಅಫರ್ಮೇಷನ್, ನಾನು ನನ್ನ ವಿಚಾರದಲ್ಲಿ ಜಡ್ಜ್, ಬೇರೆಯವರ ವಿಚಾರದಲ್ಲಿ ಲಾಯರ್ ಆಗದೆ ಸ್ವಯಂ ಪರಿವರ್ತನೆಯ ಪುರುಷಾರ್ಥ ಮಾಡುವ ಸ್ವಯಂಗೆ ಸ್ವಯಂ ಸೊಲ್ಯೂಷನ್ ಪ್ರೊವೈಡರ್ ಆಗಿದ್ದೇನೆ. ಸ್ವಲ್ಪ ಹೊತ್ತು 30 ಸೆಕೆಂಡ್ ಈ ವಿಜುವಲೈಸೇಷನನ್ನು ಮಾಡೋಣ. ಎರಡನೇ ಅಫರ್ಮೇಷನ್ ಮಾಡೋಣ. ಕುಶಲತೆಯಿಂದ ತಿರುಚಲ್ಪಟ್ಟ ವಿಡಿಯೋ ಕ್ಲಿಪ್ನ ಪ್ರಭಾವದಿಂದ ಯಾವುದೇ ಆತುರದ ನಿರ್ಣಯ ತೆಗೆದುಕೊಳ್ಳದೆ ಇರುವ ಮೆಚ್ಯೂರ್ ಮತ್ತು ಇಂಟಲೆಕ್ಚುಯಲ್ ಸೋಲ್ ಆಗಿದ್ದೇನೆ. 30 ಸೆಕೆಂಡ್ ಅನುಭವ ಮಾಡೋಣ. ಮೂರನೇ ಅಫರ್ಮೇಷನ್, ನಾನು ಒಪಿನಿಯನ್ ಬೇಸ್ ಮೇಲೆ ನಿರ್ಣಯ ತೆಗೆದುಕೊಳ್ಳುವವನಲ್ಲ, ಫ್ಯಾಕ್ಟ್ ಬೇಸ್ ಮೇಲೆ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಮೆಚ್ಯೂರ್ ಮತ್ತು ಇಂಟಲೆಕ್ಚುವಲ್ ಸೋಲ್ ಆಗಿದ್ದೇನೆ. 30 ಸೆಕೆಂಡ್ ವಿಜುವಲೈಸೇಷನ್ ಮಾಡೋಣ. ನಾಲ್ಕನೆಯ ಅಫರ್ಮೇಷನ್, ವಿಚಾರ ವಿಮರ್ಶೆ ಮಾಡಿದ ನಂತರ ನಿರ್ಣಯ ತೆಗೆದುಕೊಳ್ಳುವ ಲೀಡರ್ಶಿಪ್ ಕ್ವಾಲಿಟಿ ಇರುವ ಲೀಡರ್ ಆಗಿದ್ದೇನೆ. 30 ಸೆಕೆಂಡ್ ಅನುಭವ ಮಾಡೋಣ, ವಿಜುವಲೈಸೇಷನ್ ಮಾಡೋಣ. ಐದನೆಯ ಅಫರ್ಮೇಷನ್, ಒಂದೇ ವಿಷಯ, ಒಂದೇ ಪಕ್ಷ, ಒಂದೇ ನಂಬಿಕೆಗೆ ಗಂಟು ಹಾಕಿಕೊಳ್ಳದೆ ನಿರ್ಣಯ ತೆಗೆದುಕೊಳ್ಳುವ ನಿಷ್ಪಕ್ಷ ಮತ್ತು ತಟಸ್ಥ ವ್ಯಕ್ತಿಯಾಗಿದ್ದೇನೆ. 30 ಸೆಕೆಂಡ್ ವಿಜುವಲೈಸೇಷನ್ ಹಾಗೆ ಅನುಭವ ಮಾಡೋಣ. ಆರನೆಯ ಅಫರ್ಮೇಷನ್, ಇಮ್ಮೆಚ್ಯೂರ್ ಡಿಸಿಷನ್ ಮತ್ತು ತಪ್ಪು ನಿರ್ಣಯಗಳಿಂದ ಸಂಪೂರ್ಣ ಮುಕ್ತನಾಗಿದ್ದೇನೆ. ವಿಜುವಲೈಸೇಷನ್ ಮಾಡೋಣ. 30 ಸೆಕೆಂಡ್ ಅಸ್ಥಿತಿಯ ಅನುಭವ ಮಾಡೋಣ.
7ನೆಯ ಅಫರ್ಮೇಷನ್, ಏನನ್ನೇ ಆಗಲಿ ಉತ್ತರಿಸಲು 3 ಸೆಕೆಂಡ್ ಸಮಯ ತೆಗೆದುಕೊಳ್ಳುತ್ತೇನೆ. ವಿಜುವಲೈಸೇಷನ್ 30 ಸೆಕೆಂಡ್ ಮಾಡೋಣ. ಎಂಟನೆಯ ಅಫರ್ಮೇಷನ್, ಕೋಪ, ಬೇಸರ, ಅವಮಾನ, ದ್ವೇಷ, ದುಃಖದಲ್ಲಿ ಬಂದು ಆವೇಶದಿಂದ ಕಾಲ್ ಮಾಡಿ ನೇರವಾಗಿ ಬೈಯದೆ ನನಗೆ ನಾನೇ ವಾಟ್ಸಪ್ ವಾಯ್ಸ್ ಮೆಸೇಜ್ ಹಾಕಿಕೊಂಡು ಪುನಃ ಅದನ್ನು ಕೇಳಿಸಿಕೊಂಡು ನಂತರ ಡಿಲೀಟ್ ಮಾಡುವಂತಹ ಮೆಚೂರ್ ಸೋಲ್ ಆಗಿದ್ದೇನೆ. ವಿಜುವಲೈಸೇಷನ್ ಮಾಡೋಣ. 30 ಸೆಕೆಂಡ್. ಒಂಬತ್ತನೆಯ ಅಫರ್ಮೇಷನ್, ಒಂದೆರಡು ತಪ್ಪು ಮಾಡಿದ ಮಾತ್ರಕ್ಕೆ ವ್ಯಕ್ತಿನೇ ಸರಿ ಇಲ್ಲ ಅಂತ ನಿರ್ಣಯ ತೆಗೆದುಕೊಳ್ಳುವುದಿಲ್ಲ. ನಾನು ಕ್ಷಮಾಶೀಲ ವ್ಯಕ್ತಿಯಾಗಿದ್ದೇನೆ. 30 ಸೆಕೆಂಡ್ ಅನುಭವ ಮಾಡೋಣ. ಹತ್ತನೆಯ ಅಫರ್ಮೇಷನ್, ಪರಿಸ್ಥಿತಿ ನನ್ನದು, ಜವಾಬ್ದಾರಿ ನನ್ನದು, ಎದುರಿಸಬೇಕಾಗಿರೋದು ನಾನೇ, ಹಾಗಾದರೆ ನಿರ್ಣಯ ನಾನೇ ತೆಗೆದುಕೊಳ್ಳಬೇಕು. 30 ಸೆಕೆಂಡ್. ವಿಜುವಲೈಸೇಷನ್ ಮಾಡೋಣ. ಹನ್ನೊಂದನೆಯ ಅಫರ್ಮೇಷನ್ ಆಗಿದೆ, ಯಾರಿಗೂ ನಿರ್ಣಯ ಕೊಡದೆ ಆಪ್ಷನ್ ಕೊಡುವಂತಹ ಬುದ್ಧಿವಂತ ವ್ಯಕ್ತಿಯಾಗಿದ್ದೇನೆ. 30 ಸೆಕೆಂಡ್ ಅನುಭವ ಮಾಡೋಣ. ಹಾಗೆ ಈ ಮೆಡಿಟೇಷನನ್ನು ನಿಮಗೆ ಯಾವಾಗ ಅವಶ್ಯಕತೆ ಇದೆ ಅನಿಸುತ್ತೆ ಆವಾಗ ಮಾಡೋದ್ರಿಂದ ಸ್ಥಿತಿ ಸಂಪೂರ್ಣ ಪಕ್ಕ ಆಗ್ತಾ ಹೋಗುತ್ತೆ. ನನ್ನ ಈ ಅಫರ್ಮೇಷನ್ನ ಉದ್ದೇಶವಾಗಿದೆ ಅದನ್ನು ಮನದಟ್ಟು ಮಾಡೋದು. ಮೆಡಿಟೇಷನ್ನ ಉದ್ದೇಶವಾಗಿದೆ ಜೀವನದಲ್ಲಿ ಅಪ್ಲೈ ಆಗಲಿ, ನೆನಪು ಬರಲಿ, ಜೀವನ ಸರಳವಾಗಲಿ ಅನ್ನೋ ಉದ್ದೇಶದಿಂದ ಈ ಎಲ್ಲ ಪಾಯಿಂಟನ್ನು ನಾನು ಮೆಡಿಟೇಷನ್ನ ರೂಪದಲ್ಲಿ ಮೆಡಿಟೇಟಿವ್ ಸ್ಟೇಜ್ನಲ್ಲಿ ರೀಕಾಲ್ ರಿಫ್ರೆಶ್ ಮಾಡಿಸ್ತಾ ಇರುವಂಥದ್ದು ಇದು ನನ್ನ ಉದ್ದೇಶವಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.